ಅಡ್ಡ ಮೈಯೆಲ್ಲ ಕಟ್ ಮಾಡುವ. ನೋಡಿ ಫುಲ್ ಯೆಲ್ಲೋ ಕಲರ್. ಬೆಳೆದಿದ್ದು ಸುರೇಶ್ ನಾಯ್ಕ್ ಅನ್ನೋರು ಉಡುಪಿಯ ಹಿರಿಯಡ್ಕ. ಬೆಳಗ್ಗೆ ಎದ್ದು ವಿಟಮಿನ್ ಎ ಮತ್ತು ಸಿ ತಿನ್ನುವ ಯೋಗ. ಸಿಕ್ಕಾಪಟ್ಟೆ ಸಿಹಿ ಮಾರ ಇದೆ, ಸಖತ್ತಾಗಿದೆ ಹಣ್ಣು. ಇದರ ಬೀಜಕ್ಕೆ 85,000 ರೂಪಾಯಿ ಇದೆ ಅಂತೆ ನೋಡಿ 1 kg. ಹಲೋ ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತೊಂದು ಹಣ್ಣಿನ ವಿಡಿಯೋ ಜೊತೆಗೆ ನಾನು ನಿಮ್ಮ ಎದುರಿಗೆ ಬಂದಿದ್ದೀನಿ. ಈಗ ಬೇಸಿಗೆ ಬಂತು ಅಂದ ತಕ್ಷಣ ನಮಗೆ ಸಿಕ್ಕಾಪಟ್ಟೆ ವಾಟರ್ ಕಂಟೆಂಟ್ ಇರುವಂಥ ಹಣ್ಣುಗಳು ಸಿಕ್ಕಿದ್ರೆ ಎಷ್ಟು ಸಖತ್ತಾಗಿರೋದು ಅಂತ ಅನಿಸುತ್ತೆ. ಆ ರೀತಿಯ ಹಣ್ಣುಗಳಲ್ಲಿ ಮೇನ್ ಆಗಿರುವಂಥದ್ದು ಅಂತಂದರೆ ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ ಹಣ್ಣು. ಈಗ ರೀಸೆಂಟಾಗಿ ಅಂದರೆ ಹಿಂದಿನ ವರ್ಷ ಸಿಕ್ಕಾಪಟ್ಟೆ ಒಂದು ವೈರಲ್ ಆಗಿದ್ದಂತಹ ಕಂಟೆಂಟ್ ಅಂದರೆ ಒಳಗಡೆ ಫುಲ್ಲು ಯೆಲ್ಲೋ ಕಲರ್ ಇರುವಂತಹ ಕಲ್ಲಂಗಡಿ ಹಣ್ಣು. ಅದನ್ನು ಸುರೇಶ್ ನಾಯ್ಕ್ ಅನ್ನೋರು ಉಡುಪಿಯ ಹಿರಿಯಡ್ಕದಲ್ಲಿ ಬೆಳೆದು ಅದನ್ನು ಸಿಕ್ಕಾಪಟ್ಟೆ ಮಂದಿಗೆ ಕೊಟ್ಟಿದ್ದರು ಮತ್ತು ವಿಡಿಯೋ ವೈರಲ್ ಕೂಡ ಆಗಿತ್ತು. ಸೊ ಆ ಒಂದು ಕಲ್ಲಂಗಡಿ ಹಣ್ಣನ್ನು ಇವತ್ತು ನಾವು ನಮ್ಮ ಮನೆಯಲ್ಲೇ ಕಟ್ ಮಾಡುವ ಒಂದು ಯೋಗ. ಈಗ ನಿಮಗೂ ಕೂಡ ಅದನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಮತ್ತು ಅದರ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸಾಮಾನ್ಯವಾಗಿ ಈ ಕಲ್ಲಂಗಡಿ ಹಣ್ಣು 4 ರಿಂದ 5 kg ಬರುತ್ತಂತೆ. ಇದು ಒಂದು 2.5 kg ಇರ್ಬೋದೇನೋ. ಹಾಗೆಯೇ ಮಾರ್ಚಿಂದ ಮೇ ಎಂಡವರೆಗೂ ಕೂಡ ಇದು ಅವೈಲೇಬಲ್ ಇದೆ ಅಂತ ನಮ್ಮ ಸುರೇಶ್ ನಾಯ್ಕ್ ಅವರು ಹೇಳ್ತಾಯಿದ್ರು. ಈ ಕಲ್ಲಂಗಡಿ ಹಣ್ಣನ್ನು ನೀವು ಅವರ ಗದ್ದೆಗೆ ಹೋಗಿ ಪರ್ಚೇಸ್ ಮಾಡ್ಬೋದಂತೆ ಅಥವಾ ಡೈರೆಕ್ಟಾಗಿ ಅವರ ಅಂಗಡಿಯಿಂದನೂ ಕೂಡ ತೆಗೆದುಕೊಳ್ಬೋದಂತೆ. ಈ ಕಲ್ಲಂಗಡಿ ಹಣ್ಣು ನೋಡೋಕ್ಕೆ ಸಾಮಾನ್ಯವಾಗಿ ಉಳಿದ ಕಲ್ಲಂಗಡಿ ಹಣ್ಣು ಹಾಗೆ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಫುಲ್ ಹಸಿರು ಹೊರಭಾಗದಲ್ಲಿ, ನಾನು ಒಳಭಾಗದಲ್ಲಿ ನೋಡುವ ಹೇಗಿದೆ ಅಂತ. ಈ ಹಳದಿ ಕಲ್ಲಂಗಡಿ ಹಣ್ಣನ್ನು ನನಗೆ ಉಡುಪಿಯ ಮಿತ್ರರಾದಂಥ ಸುಮಂತ್ ಅನ್ನೋರು ತಂದು ಕೊಟ್ಟಿದ್ದು. ಅವರು ಆ್ಯಕ್ಚುಲಿ ಉಡುಪಿ ಹೋಗಿದ್ರು, ಬರುವಾಗ ನಮಗೂ ಒಂದು ಹಣ್ಣನ್ನು ತರಲಿಕ್ಕೆ ಆಗುತ್ತೆ ಅಂತ ಕೇಳ್ಕೊಂಡಾಗ ಖುಷಿಯಿಂದ ತಂದು ಕೊಟ್ಟಿದ್ದಾರೆ. ಸೊ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಈಗ ಈ ಒಂದು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡೋಣ. ಕಲ್ಲಂಗಡಿ ಹಣ್ಣಿನ ಇನ್ನೊಂದು ವಿಶೇಷ ಅಂದರೆ ಒಳಗಡೆ ಯಾವ ಕಲರ್ ಇದೆ ಅನ್ನೋದು ಕಟ್ ಮಾಡಿದಾಗಲೇ ಗೊತ್ತಾಗೋದು. ಹೊರಗಡೆಯಿಂದ ಎಲ್ಲವೂ ಒಂದೇ ಕಲರ್ಲಿ ಕಾಣಿಸುತ್ತೆ ನೋಡಿ. ಫಸ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡೋದಾ, ಉದ್ದ ಶೇಪಲ್ಲಿ ಕಟ್ ಮಾಡೋದಾ, ಅಡ್ಡ ಮೈಯೆಲ್ಲ ಕಟ್ ಮಾಡುವ. ನೋಡಿ ನೀರು ಬರ್ತಾ ಇದೆ ಆಲ್ರೆಡಿ. ನೋಡಿ ಫುಲ್ ಯೆಲ್ಲೋ ಕಲರ್. ಇಲ್ಲಿ ನೋಡ್ಬೋದು ನೀವು. ನೋಡಿ ಈ ರೀತಿಯ ಕಲ್ಲಂಗಡಿ ಹಣ್ಣನ್ನು ನಾನು ಇದುವರೆಗೆ ನೋಡೇ ಇರಲಿಲ್ಲ ನೋಡಿ. ಫಸ್ಟ್ ಟೈಮ್ ವಿಡಿಯೋಸಲ್ಲಷ್ಟೇ ನೋಡಿದ್ದು. ಇವತ್ತು ನಮ್ಮ ಮನೆಗೂ ಕೂಡ ಇದನ್ನು ತಂದು ತಿನ್ನುವ ಯೋಗ. ಫುಲ್ಲು ವಾಟ್ರಿ ಅನಿಸುತ್ತೆ. ಮತ್ತು ಇಲ್ಲಿ ನೋಡಿದ್ರೆ ಪೈನಾಪಲ್ನ ಒಂದು ತಿರುಳಿದ್ದಂಗಿದೆ ನೋಡಿ. ಲೇಯರ್ ಮತ್ತು ನರ ಎಲ್ಲ ಎದ್ದು ಕಾಣಿಸ್ತಾ ಇದೆ. ಬೀಜ ನಾರ್ಮಲ್ ಆಗೇ ಇದೆ, ಆದರೆ ಇದರ ಫ್ಲೆಶ್ ಮತ್ತು ಹೊರಗಡೆಯಿಂದ ಕಾಣುವಂಥ ದೃಶ್ಯಾವಳಿ ನೋಡಿ ಭಾಳ ಡಿಫ್ರೆಂಟ್ ಆಗಿದೆ. ಮತ್ತು ಅಲ್ಲಲ್ಲಿ ಗೋಲವಾಗಿ ಇದರ ನರಗಳು ಎದ್ದು ಕಾಣಿಸುವಂಥದ್ದು ನೋಡಿ. ಇಲ್ಲಿ ಬಹುಶಃ ರೆಡ್ ಆಗಿರೋದ್ರಿಂದ ನಮಗೆ ಈ ಒಂದು ಪಾರ್ಟ್ಸ್ಗಳು ಎದ್ದು ಕಾಣಿಸಲ್ಲ ಸಾಮಾನ್ಯವಾಗಿ. ಆದರೆ ಇದು ಹಳದಿ ಆಗಿರೋದ್ರಿಂದ ಮತ್ತು ಸ್ವಲ್ಪ ವೈಟ್ ಅಂಶ ಇರೋದ್ರಿಂದ ಈಸಿಯಾಗಿ ನಾವು ಆ ಒಂದು ನರಗಳನ್ನು ಕಾಣ್ಬೋದು ನೋಡಿ. ಮನುಷ್ಯನಿಗೆ ಹೇಗೆ ನರ ಇರುತ್ತೋ ಹಾಗೆಯೇ ಇಲ್ಲೆಲ್ಲ ಸೆಲ್ಸ್ಗಳು. ಇದು ತಂದು ಆಲ್ಮೋಸ್ಟ್ 1 ವೀಕ್ ಆಯಿತು. ಹಾಳಾಗಿಲ್ಲ ಅನ್ನೋದೇ ಬಹಳ ಖುಷಿ. ಬಹುಶಃ ಇದು ಒಂದು 10 ಡೇಸ್ಗಂತೂ ಏನೂ ಮೋಸ ಇಲ್ಲ. ಇನ್ನೊಂದು ಚಿಕ್ಕ ಪೀಸ್ ಮಾಡುವ, ಈಸಿಯಾಗಿ ಬಾಯಲ್ಲಿ ತಿನ್ಬೋದು. ಇದೆಷ್ಟು ಹಣ್ಣು ಖಾಲಿ ಮಾಡ್ಕೊಳ್ವಾ, ಮತ್ತೊಂದು ಪೀಸನ್ನು ನಾಳೆಗೆ ಇಟ್ಟರೆ ಆಯಿತು. ಸುರೇಶ್ ನಾಯ್ಕ್ ಅನ್ನೋರು ಇದನ್ನು ಉಡುಪಿಯಲ್ಲಿ ಮೊದಲು ಅವರು ಏನು ವಿದೇಶಕ್ಕೆ ಹೋದಾಗ ಇದರ ಬೀಜ ತಂದು ಏನು ಬೆಳೆದಿದ್ರಂತೆ ಮೊದಲು. ಈ ನಡುವೆ ಅದನ್ನು ಬೀಜವನ್ನು ಪರ್ಚೇಸ್ ಮಾಡಿ ಅವ್ರ ಗದ್ದೆಯಲ್ಲಿ ಸುಮಾರು 15 ಎಕರೆಗೂ ಹೆಚ್ಚು ದೊಡ್ಡ ಜಾಗದಲ್ಲಿ ಬೆಳೆದಿದ್ದಾರೆ ಈ ವರ್ಷ. ಸೊ ಎಲ್ಲ ಕಸ್ಟಮರ್ಗೂ ಬಹುಶಃ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ತಾಯಿದ್ರು. ಹಿಂದಿನ ವರ್ಷ ಎಷ್ಟೋ ಮಂದಿಗೆ ಅದು ಸಿಕ್ಕಿರಲಿಲ್ಲವಂತೆ, ಬೇಡಿಕೆ ಹೆಚ್ಚಿತ್ತು, ಆದರೆ ಬೆಳೆದಿದ್ದು ಕಡಿಮೆ. ಈ ಸಲ ಸಿಕ್ಕಾಪಟ್ಟೆ ಬೆಳೆದಿದ್ದಾರಂತೆ. ಇದರ ಬೀಜಕ್ಕೆ 85,000 ರೂಪಾಯಿ ಇದೆ ಅಂತೆ ನೋಡಿ 1 kgಗೆ. ಸೊ ಬೆಳೀಲಿಕ್ಕೆ ಅಷ್ಟು ಖರ್ಚು ಉಂಟು. ಉಳಿದ ಬೀಜಗಳು ನಾರ್ಮಲಾಗಿ ಕಲ್ಲಂಗಡಿ ಹಣ್ಣು 5,000 ರಿಂದ 30,000ವರೆಗೆ ಇದೆ ಅಂತೆ. ಆದರೆ ಇದಕ್ಕೆ ಬೇಡಿಕೆ ಹೆಚ್ಚಿಗೆ ಇರೋದ್ರಿಂದ kgಗೆ 85,000 ರೂಪಾಯಿ ಅಂತ ಹೇಳ್ತಾಯಿದ್ರು ಬೀಜಕ್ಕೆ ನಮ್ಮ ಸುರೇಶ್ ನಾಯ್ಕ್ ಅವರು.
ಈ ಹಳದಿ ಕಲ್ಲಂಗಡಿ ಹಣ್ಣಿನ ಇತಿಹಾಸ ನೋಡಿದ್ರೆ ಇದನ್ನು ಆಫ್ರಿಕಾದಲ್ಲಿ ಮೊದಲು ಬೆಳೆದಿದ್ದಂತೆ, ಅಲ್ಲಿ ಕಾಮನ್ ಆಗಿ ಬೆಳೀತಾ ಇದ್ದಂಥ ಹಣ್ಣದು. ಆಮೇಲೆ ಹಾಗೇ ಬೇರೆ ಬೇರೆ ದೇಶಕ್ಕೆ ಬಂದು ಈಗ ಇಂಡಿಯಾದಲ್ಲೂ ಕೂಡ ಬೆಳೆಯಲ್ಪಡ್ತಾ ಇದೆ. ಸೊ ಇವಾಗ ರೆಡಿಯಾಗಿದೆ, ಯಾರೆಲ್ಲ ಬೇಕು ಬಂದು ಸ್ವೀಕರಿಸ್ಬೋದು. ಈಗ ಇದರ ಟೇಸ್ಟ್ ಮಾಡೋಣ. ಬೆಳಗ್ಗೆ ಎದ್ದು ವಿಟಮಿನ್ ಎ ಮತ್ತು ಸಿ ತಿನ್ನುವ ಯೋಗ. ವಿಟಮಿನ್ ಎ ಮತ್ತು ಸಿ ತಿನ್ನೋದ್ರಿಂದ ನಮ್ಮ ಚರ್ಮದ ಗುಣಮಟ್ಟ ತುಂಬ ಇನ್ಕ್ರೀಸ್ ಆಗುತ್ತಂತೆ, ಮತ್ತು ಸೆಲ್ಸ್ಗಳು ಡೆವಲಪ್ ಆಗುತ್ತೆ, ಶೈನಿಂಗ್ ಬರುತ್ತೆ. ಸೊ ಇವೆಲ್ಲ ಬೆನಿಫಿಟ್ಸ್ಗಳು ಈ ಒಂದು ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ, ಮತ್ತು ವಿಟಮಿನ್ ಎ ಮತ್ತು ಸಿ ಇರುವಂಥ ಹಣ್ಣುಗಳನ್ನು ತಿನ್ನೋದ್ರಿಂದ. ಬನ್ನಿ ಇವಾಗ ಮೊದಲ ಪೀಸ್ ಹೇಗಿದೆ ಅಂತ ನೋಡೋಣ. ಇದನ್ನು ತುಂಬ ಜನ ಇದನ್ನು ವಿಶ್ಲೇಷಿಸಿದಂತೆ ಸಿಕ್ಕಾಪಟ್ಟೆ ಸ್ವೀಟ್ನೆಸ್ ಇದೆ, ಮತ್ತು ವಾಟರ್ ಕಂಟೆಂಟ್ ಸೇಮ್, ಅದಕ್ಕೂ ಇದಕ್ಕೂ ಅಂತ ಡಿಫ್ರೆನ್ಸ್ ಇಲ್ಲ, ಸೇಮ್ ನೀರಿನಾಂಶ ಅದೇ ಥರ ಇದೆ. ಮತ್ತು ಇದಕ್ಕೆ ಇದರದ್ದೇ ಆದಂಥ ಒಂದು ಪರಿಮಾಣ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯೆಲ್ಲೋಯಿಶ್ ಇದರಲ್ಲಿ ನೀವು ಒಂಥರ ಬೇರೆದೇ ಹಣ್ಣು ತಿಂತಾ ಇದ್ದೀವೇನೋ ಅಂತ ಅನಿಸುತ್ತೆ. ಎಕ್ಸಾಕ್ಟಾಗಿ ಕಲ್ಲಂಗಡಿ ಹಣ್ಣಿನ ನಾರ್ಮಲ್ ಟೇಸ್ಟ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆದರೆ ಸ್ವೀಟ್ನೆಸ್ಸಲ್ಲಿ ಸಿಕ್ಕಾಪಟ್ಟೆ. ಈ ಕಲ್ಲಂಗಡಿ ಹಣ್ಣನ್ನು ಬೆಳೆದಿದ್ದು ಸುರೇಶ್ ನಾಯ್ಕ್ ಅನ್ನೋರು ಉಡುಪಿಯ ಹಿರಿಯಡ್ಕ. ಪಾರ್ಸಲ್ ಮಾಡ್ತಾರೋ ಅಥವಾ ಇಲ್ವೋ ಗೊತ್ತಿಲ್ಲ ನನಗೆ, ಆದರೆ ನೀವು ಅವರ ಗದ್ದೆಗೆ ಹೋಗಿ ಇದನ್ನು ಖರೀದಿ ಮಾಡ್ಬೋದು, ಅಥವಾ ಅವರ ಅಂಗಡಿ ಕೂಡ ಇದೆ ಹಿರಿಯಡ್ಕದಲ್ಲಿ. ಉಡುಪಿಯಿಂದ ಕೇವಲ 15 ಕಿಲೋಮೀಟರ್. ಹಾಗಾಗಿ ನೀವು ಅವ್ರನ್ನ ವಿಚಾರಿಸ್ಕೋಬೋದು, ನಾನು ಕೆಳಗಡೆ ನಂಬರನ್ನು ಹಾಕಿರ್ತೀನಿ. ಸಿಕ್ಕಾಪಟ್ಟೆ ಸಿಹಿ ಮಾರ ಇದೆ, ಸಖತ್ತಾಗಿದೆ ಹಣ್ಣು. ಇದರ ತಿರುಳಿನ ಭಾಗ ಹೇಗೆ ಸಿಹಿ ಇದೆಯೋ ಅದರ ಸಿಪ್ಪೆ ಭಾಗ ಹತ್ತಿರ ಬರ್ತಾ ಇದ್ದಂಗೆ, ಎಸ್ಪೆಷಲಿ ವೈಟ್ ಭಾಗ ಹತ್ತಿರ ಬರ್ತಾ ಇದ್ದಂಗೆ ಕೂಡ ಸೇಮ್ ಸ್ವೀಟ್ನೆಸ್ ಇದೆ ನೋಡಿ. ನಾನು ಈಗ ತಿಂತಾ ಇರೋದು ಆಲ್ಮೋಸ್ಟ್ ಸಿಪ್ಪೆ ಹತ್ತಿರ ಭಾಗದ್ದು. ಇಲ್ಲೂ ಕೂಡ ಸೇಮ್ ಸ್ವೀಟ್ನೆಸ್ ಇದೆ, ಅಂದರೆ ಥ್ರೂಔಟ್ ದ ಫ್ಲೆಶ್, ಅಂದರೆ ಎಲ್ಲ ಭಾಗದಲ್ಲೂ ಹಣ್ಣಿನ ಎಲ್ಲ ಭಾಗನೂ ಕೂಡ ಒಂದೇ ರೀತಿಯ ಸ್ವೀಟ್ನೆಸ್ಸನ್ನು ಹೊಂದಿರೋದು ಇದರ ವಿಶೇಷ ಅನಿಸುತ್ತೆ. ಆಹಾ, 2 ಪೀಸ್ ತಿನ್ನೋರಿಗೆ ಬಾಯೆಲ್ಲ ಫುಲ್ ಸಿಹಿ ಅನ್ನಿಸ್ತಾ ಇದೆ, ಆದರೆ ನಿಲ್ಲಿಸ್ಬೇಕು ಅನಿಸಲ್ಲ ನಿಮ್ಗೆ ತಿನ್ನುವಾಗ. ಕಾರಣ ಅಂತಂದರೆ ಅದರಲ್ಲಿರುವಂಥ ವಾಟರ್ ಕಂಟೆಂಟು ನಿಮ್ಮನ್ನು ಮತ್ತೆ ಮತ್ತೆ ತಿನ್ನಬೇಕು ಅಂತ ಕೈ ಬೀಸಿ ಕರೆಯುತ್ತೆ. ಬಹುಶಃ ಇದು ಈ ಒಂದು ಹಣ್ಣು ಕೊಯ್ದ ಒಂದು 10 ದಿವಸದವರೆಗೂ ಕೂಡ ನಾವು ಇಟ್ಕೋಬೋದೇನೋ. ಈಗ ನಾವು ತಂದೆ 1 ವಾರ ಆಯಿತು, ಫ್ರೆಶ್ ಆಗೇ ಇದೆ. ಅವರು ಕಟ್ ಮಾಡಿದ್ದು ಯಾವಾಗ ಅಂತ ಗೊತ್ತಿಲ್ಲ. ಪ್ರತಿ ಬೈಟ್ನಲ್ಲೂ ಒಂಥರ ಸ್ವಾದ ಇದೆ. ಈಗ ನನ್ನ ಅನುಭವ ಹೇಳ್ಬೇಕಂತಂದರೆ ಉಳಿದ ಕಲ್ಲಂಗಡಿ ಹಣ್ಣುಗಳಿಗಿಂತ ಇದರಲ್ಲಿ ಕಲರ್ ಒಂದು ಡಿಫ್ರೆಂಟ್ ಆಗಿದೆ. ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಹಾಗೆಯೇ ವಾಟರ್ ಕಂಟೆಂಟ್ ಆಲ್ಮೋಸ್ಟ್ ಸೇಮ್, ಆದರೆ ಟೇಸ್ಟ್ನಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ, ಸ್ವಲ್ಪ ಡಿಫ್ರೆಂಟು. ಹಾಗೆಯೇ ಸಿಹಿಯಲ್ಲಿ ಸಿಕ್ಕಾಪಟ್ಟೆ ಸಿಹಿ.